ಬಾಗಲಕೋಟೆ ಜಿಲ್ಲೆ ದಲಿತೊಕ್ಕೂಟ ಸಮಿತಿ ಹುನಗುಂದ ಘಟಕ ವತಿಯಿಂದ ದಿನಾಂಕ ಅಕ್ಟೋಬರ್ 15, 2025 ರಂದು ಅಪರಾಹ್ನ 12 ಗಂಟೆಗೆ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿರ ಮೇಲೆ ವಕೀಲ ರಾಕೇಶ ಕಿಶೋರ್ ಎಂಬವ ಶೂ ಎಸೆಯಲು ಯತ್ನಿಸಿ ಅಪಮಾನ ಮಾಡಿದವನಿಗೆ ದೇಶದಿಂದ ಗಡೀಪಾರು ಮಾಡಿ ಸುಮಟೋ ಪ್ರಕರಣ ದಾಖಲಿಸಿ ಕಠಿಣ ಶಿಕ್ಷೆಗೆ ಗುರುಪಡಿಸಬೇಕೆಂದು ಆಗ್ರಹಿಸಿ ಹುನಗುಂದ ತಹಶೀಲ್ದಾರ ಕಾರ್ಯಾಲಯದ ಆವರಣದಲ್ಲಿ ಸಾಂಕೇತಿಕವಾಗಿ ಪ್ರತಿಭಟಿಸಿ ಗ್ರೇಡ್ 2 ತಹಶೀಲ್ದಾರರಾದ ಮಹೇಶ ಸಂದಿಗ್ವಾಡರ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿಪತ್ರ ಸಲ್ಲಿಸಿದರು. ಈ ಒಂದು ಪ್ರತಿಭಟನೆ ಉದ್ದೇಶಿಸಿ ನಿವೃತ್ತ ಶಿಕ್ಷಕರಾದ ಬಿಆರ್ ಮಸ್ಕಿರು ಹಾಗೂ ಮುಖಂಡರಾದ ಬಸವರಾಜ ಹೊಸಮನಿರು ಮಾತನಾಡಿ, ಮತಾಂಧ ಸನಾತನಿ ಮತ್ತು ಮನುಸ್ಮೃತಿ ಸೈದ್ಧಾಂತಿಕತೆಯ ಕೊಳಕು ಮನಸ್ಥಿತಿಯುಳ್ಳ ವಕೀಲ ಕಿಶೋರ ತನ್ನ 79ನೇ ವಯೋವೃದ್ಧತೆಯ ಹಿರಿತನಕ್ಕೆ ತಕ್ಕಂತೆ ನಡೆದುಕೊಳ್ಳದೆ ದೇವಸ್ಥಾನದ ಮೂರ್ತಿಯ ದುರಸ್ತಿಗೊಳಿಸುವ ವಿಷಯಕ್ಕೆ ತನ್ನ ಪರ ತೀರ್ಪು ನೀಡಿಲ್ಲೆಂದು ದಿನಾಂಕ ಅಕ್ಟೋಬರ್ 6, 2025 ರಂದು ದೇಶದ ಅತ್ಯುನ್ನತ ಸರ್ವೋಚ್ಚ ನ್ಯಾಯಾಲಯದ ಕಲಾಪ ನಡೆಯುತ್ತಿರುವಾಗಲೇ ಕಾಲಲ್ಲಿನೆಯ ಶೂ ತೆಗೆದು ಗೌರವಾನ್ವಿತ ನ್ಯಾಯಾಧೀಶರ ಮೇಲೆ ಎಸೆಯಲು ಮಾಡಿದ ಪ್ರಮಾದವು ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿತ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಎಸಗಿದ ಕ್ರೌರ್ಯತೆಯಿಂದ ಕೂಡಿದ ದಾಳಿಯಾಗಿದೆ ಎಂದು ತಮ್ಮ ಸಮಾಧಾನ ಹಾಗೂ ಆಕ್ರೋಶ ಹೊರಹಾಕಿದರು. ನಂತರ ದೇಶದ ಪ್ರಧಾನಿಗಳು ಹಾಗೂ ರಾಷ್ಟ್ರಪತಿಗಳು ಸೇರಿ ದೇಶದ ಸಂವಿಧಾನ ಸಂಸ್ಕೃತಿಗೆ ಅಪಚಾರವೆಸಗಿರುವ ಹಾಗೂ ದೇಶದ ನಾಗರಿಕ ಸಮಾಜವು ತಲೆ ತಗ್ಗಿಸುವ ನೀಚ ಸಂಸ್ಕೃತಿಯ ಪ್ರಮಾದವೆಸಗಿದ ಈ ವಕೀಲ ರಾಕೇಶನನ್ನು ಕೂಡಲೇ ದೇಶದಿಂದ ಗಡೀಪಾರು ಮಾಡಬೇಕು ಹಾಗೂ ಸುಮಟೋ ಪ್ರಕರಣ ದಾಖಲಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಆಗ್ರಹಿಸಿದರು. ಈ ಒಂದು ಪ್ರತಿಭಟನೆಯಲ್ಲಿ ಯುವ ಮುಖಂಡರಾದ ಯಲ್ಲಪ್ಪ ನಡುವಿನಮನಿ, ರವಿ ಮಸ್ಕಿ, ಜ್ಞಾನಪ್ಪ ಮಾದರ, ರಾಘು ಬಿಸನಾಳ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಯುತ ಮಾನ್ಯಕ ಅವಿವೇಕಿ ಮನುವ್ಯಾಧಿಯಾದಂಥ ಸನಾತನ ಧರ್ಮದ ಸಂರಕ್ಷಕನೆಂದು ಹೇಳಿಕೊಳ್ಳುವಂಥ ಕಿಶೋರ್ ಶರ್ಮಾ ವಕೀಲನಿಗೆ ಧಿಕ್ಕಾರವಿರಲಿ. ಆತನನ್ನು ಶೀಘ್ರವಾಗಿ ಬಂಧಿಸಿ ಆತನನ್ನು ಜೈಲಿಗಟ್ಟಿ ಶಿಕ್ಷೆ ಮಾಡಬೇಕೆಂದು ಎಲ್ಲ ಕರ್ನಾಟಕ ರಾಜ್ಯದ ಭಾರತ ಮಾತೆಯ ಸಂವಿಧಾನ ಪ್ರೇಮಿಗಳಾದಂಥ ಅಂಬೇಡ್ಕರ್ ಅಭಿಮಾನಿಗಳಾದಂಥ ನಾವುಗಳು ಈ ಒಂದು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ರಾಷ್ಟ್ರಪತಿಯಲ್ಲಿ ವಿನಂತಿಪೂರ್ವಕವಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಈ ಮನುವ್ಯಾಧಿ ಸನಾತನ ಧರ್ಮದ ಸಂರಕ್ಷಣೆಂದು ಹೇಳಿಕೊಳ್ಳುವಂಥ ನಾಲಾಯಕನನ್ನ ವಕೀಲನನ್ನು ಬಂಧಿಸಿ ಆತನಿಗೆ ತಕ್ಕ ಶಿಕ್ಷೆಯನ್ನು ಮಾಡಬೇಕಾಗಿ ನಾನು ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿನಂತಿಯನ್ನು ಮಾಡ್ಕೊತೀನಿ. ಆ ಮೂಲಕ ನಮ್ಮ ಸರ್ವ ಜನಾಂಗದ ಪರವಾಗಿ ನಾವು ದಲಿತ ಸಂಘಟನೆಯ ಮತ್ತು ಸಮಾಜ ಅಭಿವೃದ್ಧಿ ಮಹಾಸಭೆಯ ವತಿಯಿಂದ ನಾವು ಮಾನ್ಯ ತಹಶೀಲ್ದಾರ್ ಸಾಹೇಬರಿಗೆ ರಾಷ್ಟ್ರಪತಿಗೆ ಕಳಿಸಲು ವಿನಂತಿ ಪೂರ್ವಕ ಮನವಿಯನ್ನು ಸಲ್ಲಿಸಲು ಬಂದಿದ್ದೇವೆ. ಜೈ ಭೀಮ್, ಜೈ ಜೈ ಭೀಮ್. ಭಾರತದ ಸಂವಿಧಾನಕ್ಕೆ ಜಯವಾಗಲಿ, ಭಾರತದ ಸಂವಿಧಾನಕ್ಕೆ ಜಯವಾಗಲಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಜಯವಾಗಲಿ. ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ನಾವು ಇವತ್ತು ಮುಖಂಡರುಗಳು ಇವತ್ತು ತಹಶೀಲ್ದಾರ್ಗೆ ಒಂದು ಮನವಿ ಕೊಡಲು ಬಂದಿದ್ದೇವೆ. ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರಿಗೆ ಒಬ್ಬ ಅವೇಕಿ ವಕೀಲರು ಒಂದು ಸೂ ಎಸೆದಿದ್ದು ಈ ದೇಶಕ್ಕೆ ಮತ್ತು ದೊಡ್ಡ ಅಪಮಾನಕರವಾದಂಥ ಸಂಗತಿ. ಈ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡುವಂಥ ಈ ದೇಶಕ್ಕೆ ನಾವು ಇವತ್ತು ದೇವರಂತ ಏನು ಪೂಜೆ ಮಾಡ್ತೀವಿ ಜಡ್ಜ್ಗಳನ್ನು, ಅಂತ ಒಬ್ಬ ನ್ಯಾಯಾಧೀಶರಿಗೆ ಸುವರ್ಣ ಎಸೆದು ಅಪಮಾನ ಮಾಡಿದಂಥ ವಕೀಲನನ್ನು ಕೂಡ ಈ ದೇಶದಿಂದ ಗಡೀಪಾರು ಮಾಡೋದರ ಜೊತೆಗೆ ಅವನನ್ನು ಕಠಿಣ ಶಿಕ್ಷೆಗೆ ಒಳಪಡಿಸಬೇಕಂತ ಸನ್ಮಾನ್ಯ ರಾಷ್ಟ್ರಪತಿಗಳಲ್ಲಿ ನಾವು ಇವತ್ತು ಹುನಗುಂದ ತಾಲೂಕಿನ ವತಿಯಿಂದ ದಲಿತ ಸಂಘಟನೆಯ ಒಕ್ಕೂಟದವರು ಮನವಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಕಾರಣ ಸಂವಿಧಾನವನ್ನು ಈ ನಾಡಿನ ಪ್ರಪಂಚಕ್ಕೆ ಅತ್ಯುನ್ನತವಾದಂಥ ಒಂದು ಧರ್ಮ, ಎಲ್ಲ ಧರ್ಮ ಗ್ರಂಥಗಳಿಗಿಂತ ಅತಿ ಉತ್ತಮವಾದಂಥ ಸಂವಿಧಾನವನ್ನು ಅಪಮಾನ ಮಾಡಿದಂಥ ವ್ಯಕ್ತಿಯನ್ನು ಕೆಲವು ಅವೇಕಿಗಳು ಬೆಂಬಲಿಸುವುದು ಕೂಡ ನಾವು ಇವತ್ತು ಖಂಡನೆ ಮಾಡಬೇಕಾಗತ್ತೆ. ವಾದವನ್ನು ಹೊಂದಿದಂಥ ಕೆಲವು ಅವೇಕಿಗಳು ಅದು ಸರಿ ಅಂತ ವಾಟ್ಸಪ್ ಮೂಲಕ ಹಾಕ್ತಾರೆ. ಅಂಥವ್ರ ಮೇಲೆ ಪೊಲೀಸ್ ಇಲಾಖೆಯವರು ಆ ವಾಟ್ಸಪ್ ಗ್ರೂಪನ್ನು ಪರಿಶೀಲನೆ ಮಾಡಿ ಅಂಥವ್ರು ಸುಮೋಟೋ ಕೇಸ್ ದಾಖಲು ಮಾಡಿ ಅವರನ್ನು ಕೂಡ ಬಂಧಿಸಿ ವಿಚಾರಣೆಗೆ ಒಳಪಡಿಸಬೇಕು. ಈ ಒಂದು ಘಟನೆ ಮತ್ತು ಗಂಭೀರ ಮತ್ತು ಈ ನಮ್ಮ
ರಾಷ್ಟ್ರಕ್ಕೆ ಅಪಮಾನ ಮತ್ತು ಅಪಹಾಸ್ಯಕರವಾಗಿದೆ ಅಂತ ನಾವು ಇವತ್ತು ಖಂಡನೆ ಮಾಡಲೇಬೇಕಾಗಿದೆ. ಈ ದೇಶದ ಪ್ರಧಾನಮಂತ್ರಿಯವರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದ್ರೆ ಈ ದೇಶ ನಾವು ಇವತ್ತು ನಾಗರಿಕರಾಗಿ ಇವತ್ತು ಸ್ವತಂತ್ರವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತೀವಿ ಅಂದ್ರೆ ಅದು ಸಂವಿಧಾನದ ಅಡಿಯಲ್ಲಿ ಅನ್ನೋದು ಕೂಡ ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು ಗಮನಿಸಿಕೊಂಡು ಅವ ಸುಯಸಿದಂತ ಒಬ್ಬ ನಾಲ್ಕು ವಕೀಲನನ್ನು ಈ ರಾಷ್ಟ್ರದಿಂದ ನಮ್ಮ ದೇಶದಿಂದ ಗಡೀಪಾರು ಮಾಡಬೇಕಂತ ಮಾಧ್ಯಮದ ಮುಖಾಂತರ ನಾವು ಎಚ್ಚರಿಸಲು ಬಯಸುತ್ತೇವೆ. ಮಾಧ್ಯಮದವರು ಕೂಡ ಈ ಸುದ್ದಿಯನ್ನು ಈ ಒಂದು ರಾಜ್ಯ ವ್ಯಾಪ್ತಿಯಲ್ಲಿ ಹರಡುವಂತೆ ಪ್ರಚಾರ ಮಾಡಲು ನಮ್ಮ ಸಂಘಟನೆ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಭೀಮ್. ಅನಿಸಿದ ವಿಷಯದ 25ರಂದು ಭಾರತದ ಪರಮೋಚ್ಚ ನ್ಯಾಯಾಲಯವಾದಂಥ ಸುಪ್ರೀಂ ಕೋರ್ಟ್ನ ಕಲಾಪದ ವೇಳೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾಗಿರುವಂಥ BR ಗವಾಯ್ ಅವರ ಮೇಲೆ ಸನಾತನವಾದಿ ಕೆಟ್ಟ ಬುದ್ಧಿಯ ಕೊಳಕು ಮನಸ್ಥಿತಿಯ ವ್ಯಕ್ತಿಯಾದ ವಕೀಲ ರಾಕೇಶ್ ಕಿಶೋರ್ ಶೂ ಎಸೆಯುವ ಯತ್ನಿಸಿ ಸಂಘಟನೆ ತೀವ್ರವಾಗಿ ಖಂಡಿಸುತ್ತದೆ. ಕಾರಣವಾದ ಮನುವಾದಿ ಸನಾತನವಾದಿ ಮತಿಭ್ರಮಣೆಗೊಳಗಾದಂಥ ವಕೀಲ ರಾಕೇಶ್ ಕಿಶೋರ್ನ ಮೇಲೆ ಯಾರೋ ಪ್ರಕರಣ ದಾಖಲಿಸುತ್ತಿದ್ದರೂ ಗೌರವಾನ್ವಿತ ನ್ಯಾಯಮೂರ್ತಿಗಳಿಗೆ ಮಾಡಿದ ಅಪಮಾನವನ್ನು ಕೇಂದ್ರ ಸರ್ಕಾರ ಮನಗಂಡು ತಕ್ಷಣ ವಕೀಲ ರಾಕೇಶನ ಮೇಲೆ ಸುಮೋಟೋ ಪ್ರಕರಣ ದಾಖಲಿಸಿ ಅವರನ್ನು ಬಂಧಿಸಿ ಭಾರತ ಕಾನೂನು ಪ್ರಕಾರ ಕಠಿಣ ಕಾನೂನು